ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿನ ಇವತ್ತು ಗರ್ಗರಿಯಾದ ಬೇಕರಿಲಿ ಸಿಗುತ್ತಲ್ವಾ ಪಕೋಡ. ಅದನ್ನು ನೀವು 10 days ತನಕನೂ ಇಟ್ಕೊಂಡು ತಿನ್ಬೋದು, ಸ್ಟೋರ್ ಮಾಡಿಕೊಂಡು. ಒಂದ್ಸಲ ಮಾಡಿಟ್ರೆ ಆ ಥರ ಪಕೋಡ ಮಾಡೋಣ, ತುಂಬ ಈಸಿಯಾಗಿ ಮಾಡ್ಬೋದು. ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ, ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಈಸಿಯಾಗಿ ಮಾಡಿಬಿಡ್ಬೋದು. ಮೊದಲನೇದಾಗಿ ನಾನಿಲ್ಲಿ 2 ಬೌಲ್ ಆಗೋವರೆಗೂ ಈರುಳ್ಳಿ ಕಟ್ ಮಾಡ್ಕೊಂಡು ತೊಗೊತಾ ಇದ್ದೀನಿ. ಅದಾದಮೇಲೆ ಪಕೋಡಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿ ಎಲ್ಲದಕ್ಕೂ ಸೇರೋ ಥರ, ಉಪ್ಪೆಲ್ಲದು ಸೇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಏನಾದರೂ ನಾವು ಕೊಯ್ದಿರೋ ಈರುಳ್ಳಿ ಇದ್ದರೆ ಅದೆಲ್ಲ ನೀಟಾಗಿ ಬಿಡಿ ಆಗುತ್ತೆ. ಈರುಳ್ಳಿ ಪಕೋಡಾಗೆ ಬಿಡಿಯಾಗಿ ಈರುಳ್ಳಿ ಕೊಯ್ದ್ರೇ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅನ್ನೋದು ದಪ್ಪ ಇರೋದಕ್ಕಿಂತನೂ ಈ ಥರ ನೀಟಾಗಿ ಹೆಚ್ಚಿಕೊಳ್ಳಿ ನೀವು. ಇದೆಲ್ಲ ಈರುಳ್ಳಿ ಉಪ್ಪು ಹಾಕಿ ಈರುಳ್ಳಿ ಕಲಸೋದ್ರೊಳಗೆ ಈರುಳ್ಳಿ ಸ್ವಲ್ಪನೇ ನೀರು ಬಿಡ್ತಾ ಇರುತ್ತೆ. ಈ ಬೇಕ್ರಿಲಿ ಮಾಡೋ ಪಕೋಡ ತುಂಬ ದಿನ ಯಾಕೆ ಸ್ಟೋರ್ ಇರುತ್ತೆ ಅಂದರೆ ಸ್ವಲ್ಪನೂ ನೀರು ಹಾಕಬಾರ್ದು ಇದಕ್ಕೆ. ಹಾಗಾಗಿ ನಾವು ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಕಲಿಸ್ತಾ ಇದ್ರೆ ಅದಾಗದೇ ನೀರು ಬಿಟ್ಕೊಳ್ಳುತ್ತೆ. ನಾವು ನೀರು ಎಷ್ಟೇ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಈ ಥರ 1 ನಿಮಿಷದವರೆಗೂ ಈರುಳ್ಳಿ ಎಲ್ಲದಕ್ಕೂ ಸೇರಿಸಿ ಉಪ್ಪನ್ನ. ಅದಾದಮೇಲೆ ಇವಾಗ ಬಂದ್ಬಿಟ್ಟು ಒಂದು 5-6 ಮೆಣಸಿನ್ಕಾಯಿನ ಈ ಥರ ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಹಸಿ ಕರಿಬೇವನ್ನ ನೀವು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸೇರಿಸಿ 1-2 ರೆಂಬೆ ಇಲ್ಲ 3 ರೆಂಬೆ ತಗೊಂಡು ಕಟ್ ಮಾಡಿ. ಅದಾದಮೇಲೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಹಾಕಾದ್ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 2 ಬೌಲ್ ಈರುಳ್ಳಿಗೆ ನೀವು 1 ಟೇಬಲ್ ಸ್ಪೂನ್ವರೆಗೂ ಖಾರ ಹಾಕಿದ್ರೆ, ಅಚ್ಚ ಖಾರದ ಪುಡಿ ಹಾಕಿದ್ರೆ ಸರಿ ಹೋಗುತ್ತೆ. ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿದ್ದಿಲ್ವ, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ, ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ. ಇವಾಗ ಸ್ವಲ್ಪ ಜೀರಿಗೆ ಪುಡಿ ಹಾಕಿ. ಜೀರಿಗೆ ಪುಡಿ ಹಾಕಿಲ್ಲ ಅಂದ್ರೆ ನಡೆಯುತ್ತೆ, ಪರವಾಗಿಲ್ಲ. ಎಲ್ಲದೂ ಹಾಕ್ಬೇಕಂತೇನಿಲ್ಲ. ಅದಾದಮೇಲೆ ಅಜ್ವಾನ ಹಾಕಿ. ಅಜ್ವಾನ ಹಾಕೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಏನೂ ಇರಲ್ಲ. ಬಟ್ ಅದಾದಮೇಲೆ ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಆದರೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಂಗೆ ಸ್ವಲ್ಪ ಶುಂಠಿನ ಜಜ್ಕೊಂಡು ಈ ಥರ ಇನ್ಸ್ಟೆಂಟಾಗಿ ಮಾಡಿ ಹಾಕ್ಕೊಳ್ಳಿ. ಅಂಗಡಿಲಿದ್ದು ಹಾಕ್ಕೋಬೇಡಿ, ಅದೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇವಾಗ ಇನ್ನೊಂದು ಮೇನ್ ಏನಪ್ಪ ಅಂದರೆ ಇಲ್ಲಿ 3/4 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು. ಇವು ನಿಮಗೆ ತುಂಬ ದಿನ ಸ್ಟೋರ್ ಇರಬೇಕು ಅಂದರೆ ಇಲ್ಲಿ ಕಡಲೆ ಹಿಟ್ಟಿಗಿಂತ ಜಾಸ್ತಿ ಅಕ್ಕಿ ಹಿಟ್ಟೆ ಹಾಕಬೇಕು. ಅದಾದಮೇಲೆ ಒಂದು ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ. ಇವಾಗ ಇದೆಲ್ಲದನ್ನು ನೀರೇನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಮೇಯ್ನಾಗಿ ನೀರೇನು ಹಾಕ್ತೀರಾ ಅಕ್ಕಿ ಹಿಟ್ಟು ಜಾಸ್ತಿ ಇರಬೇಕು ಕಡಲೆ ಹಿಟ್ಟಿಗಿಂತ, ಹಾಗಾದರೆ ಜಾಸ್ತಿ ದಿನ ಸ್ಟೋರ್ ಇರುತ್ತೆ. ಇದೆಲ್ಲದನ್ನು ನೀವೀಗ ಕೈ ಹಾಕ್ಬಿಟ್ಟು ಈರುಳ್ಳಿ ಎಲ್ಲದಕ್ಕೂ ಹಿಟ್ಟೆಲ್ಲದು ಹಿಡಿಯೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಉಪ್ಪು ಹಾಕಿರ್ತೀವಲ್ವ ನಾವು, ಉಪ್ಪಿಂದನೇ ಆಲ್ಮೋಸ್ಟ್ ತುಂಬ ನೀರು ಬಿಟ್ಕೊಂಡಿರುತ್ತೆ ಈರುಳ್ಳಿ ಅನ್ನೋದು. ಆ ನೀರಿಂದನೇ ಇದನ್ನು ಕಲಿಸ್ಕೊಳ್ಳಿ. ನೀರು ಹಾಕಿ ಏನು ಕಲ್ಸಕ್ಕೆ ಹೋಗ್ಬಿಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಈರುಳ್ಳಿ ಎಲ್ಲದಕ್ಕೂ ಹಿಟ್ಟೆಲ್ಲದು ಹಿಡಿಯೋ ಥರ ಈ ಥರ ಕಲಿಸ್ಕೊತಾ ಇರಿ. ಸ್ವಲ್ಪ ಗಟ್ಟಿ ಆಗಿದೆ ನಿಮಗೆ ಅಂತ ಅನ್ಸಿದ್ರೆ ಈ ಹಿಟ್ಟು ಕಲಿಸ್ಬಿಟ್ಟು ಒಂದು 5 ನಿಮಿಷ ಪಕ್ಕಕ್ಕೆ ಇಡಿ. ಅದಾಗದೆ ಸ್ವಲ್ಪ ಮೆತ್ತಗಾಗೋಗುತ್ತೆ. ತೀರಾ ಅಲ್ಲಿಗೂ ಮೆತ್ತಗಾಗಿಲ್ಲ ಅಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದರೆ ಸ್ವಲ್ಪ ಹಳಸೋಗಿರೋ ವಾಸನೆ ಬಂದ್ಬಿಡುತ್ತೆ. ಸ್ಟೋರ್ ಇರಲ್ಲ ಜಾಸ್ತಿ ದಿನ. ಈ ಥರ ಕಲಿಸ್ಕೊಂಡಾದ್ಮೇಲೆ ನೀವು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀರ ಅಲ್ವಾ. ಬಿಸಿಯಾದ ಎಣ್ಣೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಬಿಸಿಯಾಗಿರಬೇಕು. ಬಿಸಿ ಆಯಿಲ್ನ ಈ ರೀತಿ ಪಕೋಡ ಹಿಟ್ಟಿಗೆ ಹಾಕ್ಬಿಟ್ಟು ಕಲಸಿಡಿ. ಎಣ್ಣೆ ಹಾಕೋದ್ರಿಂದ ತುಂಬ ದಿನ ಸ್ಟೋರ್ ಇರುತ್ತೆ, ಹಂಗೆ ಬೇಗ ಕೇಳೋದಿಲ್ಲ. ಎಣ್ಣೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಈರುಳ್ಳಿ ಎಲ್ಲದಕ್ಕೂ ಹಿಡಿಯೋ ಥರ ಕಲಸಿರಿ. ಇಲ್ಲಿ ಇನ್ನೊಂದು, ನಿಮಗೆ ಒಂದು ವೇಳೆ ಹಿಟ್ಟು ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಇನ್ನೊಂಚೂರು 1/4 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಕಡಲೆ ಹಿಟ್ಟನ್ನು ಹಾಕ್ಕೋಬೇಡಿ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮ್ಗೊಂದು ವೇಳೆ ಈರುಳ್ಳಿ ಇದೆ, ಹಿಟ್ಟು ಕಡಿಮೆ ಇದೆ ಅಂತ ಅನ್ಸಿದ್ರೆ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ರೆಡಿಯಾಗಿದೆ ಕಲಸಿರೋ ಹಿಟ್ಟು ಬಂದ್ಬಿಟ್ಟು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬಾಣಲಿಯಲ್ಲಿರೋ ಎಣ್ಣೆ ಮೀಡಿಯಂ ಫ್ಲೇಮಲ್ಲೇ ಕಾದಿರಬೇಕು. ಜಾಸ್ತಿ ಕಾದಿರಬಾರ್ದು. ಜಾಸ್ತಿ ಕಾದಿದ್ರೆ ಏನಾಗುತ್ತೆ, ಹಾಕಿದ ತಕ್ಷಣ ಕೆಂಪಗಾಗಿ ಹೋಗ್ಬಿಡ್ತವೆ ಪಕೋಡ ಅನ್ನೋದು. ಒಳಗಡೆ ನೀಟಾಗಿ ಬೇಯಲ್ಲ. ನಾವು ಹಾಕುವಾಗ್ಲೂ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು. ಬೇಯಿಸುವಾಗ್ಲೂ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು. ಬೇಗ ಆಗಬೇಕು ಅಂತೇಳಿ ನೀವು ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡಿ, ಅನ್ನೋಂಥ ಲೋ ಫ್ಲೇಮ್ ಇಡಕ್ಕೆ ಹೋಗ್ಬೇಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು. ತುಂಬ ದಿನ ಸ್ಟೋರ್ ಇಡೋದಲ್ವಾ, ಹಾಗಾಗಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ನೀವು ನಿಧಾನವಾಗಿ ಎಣ್ಣೆ ಒಳಗೆ ಹಾಕ್ಬಿಟ್ಟು ಪಕೋಡನ ಇದನ್ನು ನೀವು ತಿರುಗಿಸ್ಕೊಂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದೆಲ್ಲ ಒಂದು 4-5 ನಿಮಿಷದಲ್ಲೇ ಆಗೋಗುತ್ತೆ.
ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಸೊ ಈ ಥರ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡು ಸೊ ಎತ್ತಿ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಇದೇ ಥರ ಮಿಕ್ಕಿರೋ ಪಕೋಡ ಎಲ್ಲದನ್ನು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಸೊ ನೀವೊಂದು ವೀಕ್ವರೆಗೂ ಏನಾದ್ರು ಟೈಮ್ ಇಲ್ಲಪ್ಪ, ಸೊ ಡೈಲಿ ಸ್ನ್ಯಾಕ್ಸ್ ಮಕ್ಳಿಗೆ ಏನಾದ್ರು ಮಾಡ್ಕೊಡ್ಬೇಕು, ಬಂದ ತಕ್ಷಣ ಟೈಮ್ ಇರಲ್ಲ ಅಂತನ್ನೋರು ಸೊ ಈ ಥರ ಮಾಡಿಟ್ಕೊಂಡು ಒಂದು ವಾರದವರೆಗೂ ತಿನ್ಬೋದು. ಬೇಕ್ರಿಲೇ ತಂದು ತಿನ್ಬೇಕಂತ ಏನಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಮ ಮನೇಲೂ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಈ ರೆಸಿಪಿನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಅವರು ಕೂಡ ಮಾಡಿ ಎಂಜಾಯ್ ಮಾಡಲಿ. ಸೊ ಹಂಗೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.